ಹಾಯ್ ಎಲ್ರಿಗೂ ಆಶಾರ್ವಿ ಬ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಚಟ್ನಿಯನ್ನು ಮಾಡೋಣ ಅಂತ ನೋಡಿ, ನಾನು ಗಾಂಧಾರಿ ಮೆಣಸಿನ ಗಿಡದಿಂದ ಕೀಳ್ತಾ ಇದ್ದೇನೆ. ಸಣ್ಣ ಗಾಂಧಾರಿ, ಜೀರಿಗೆ ಗಾಂಧಾರಿ ಅಂತ ಏನು ಹೇಳ್ತೀವಲ್ಲ ಅದು ನೋಡಿ, ತುಂಬ ಪರಿಮಳ ಬರ್ತದೆ. ಈ ರೀತಿ ಮೆಣಸಲ್ಲಿ ನಾವು ಚಟ್ನಿ ಮಾಡೋದ್ರಿಂದ ನಾನೊಂದು ಸ್ವಲ್ಪ ಗಾಂಧಾರಿ ಮೆಣಸನ್ನು ಈ ಗಿಡದಿಂದ ತಕ್ಕೊಂಡು ಬಂದೆ ಒಳಗಡೆ. ಇದ್ರ ಜೊತೆಗೆ ನಾನೇನು ಚಟ್ನಿ ಮಾಡ್ತೀನಿ ಗೊತ್ತಾ ನೋಡಿ, ಇದು ಬಾಳೆ ಹೂವಿನ ಸಿಪ್ಪೆ. ನಾನು ಆಲ್ರೆಡಿ ಲೈವಲ್ಲಿ ಹಾಕಿದ್ದೆ, ಇದನ್ನು ಕೊಯ್ಯೋದೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತಗೊಂಡು ಬಂದಿದ್ದೆ. ಬಾಳೆ ಹೂವಿನ ಸಿಪ್ಪೆ ಅದನ್ನು ಚೆಂದ ತೊಳ್ಕೊಳ್ಬೇಕು ಮೊದಲಿಗೆ. ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಕೊಳ್ಬೇಕು. ಅಂದರೆ ಕಾಯಿ ಹಾಕಬೇಕಲ್ಲ ಚಟ್ನಿಗೆ, ತುಂಬ ಕಾಯಿ ಹಾಕಿದರೆ ರುಚಿ ಇಲ್ಲ, ಹಾಗಾಗಿ ಸ್ವಲ್ಪ ಕಾಯಿಯನ್ನು ಸೇರಿಸ್ಕೊಳ್ಬೇಕು. ನೋಡಿ, ನಾನಿಲ್ಲೊಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ತುರಿದುಕೊಂಡಿದ್ದೇನೆ ಕಾಯಿಯಿಂದ. ನೋಡಿ, ಇಷ್ಟು ಕಾಯಿ ಆದರೆ ಸಾಕು, ತುಂಬ ಕಾಯಿ ಏನು ಬೇಡ. ಇದಾದ ನಂತರ ಇದಕ್ಕೆ ನಾವು ಏನೇನು ಹಾಕಬೇಕು ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ನೀವು ಮಾಮೂಲಾಗಿ ಬಾಳೆ ಹೂವಿನ ಬೇಯಿಸಿ ಹುಳಿ ಉಪ್ಪೆಲ್ಲ ಸೇರಿಸಿ ಚಟ್ನಿ ಮಾಡಿರ್ತೀರ. ಆದರೆ ಈ ರೀತಿ ಹಸಿಯಾಗಿ ನೀವು ಒಂದು ಸತಿ ಚಟ್ನಿ ಮಾಡಿ ನೋಡಿ, ಎಷ್ಟು ರುಚಿಯಾಗಿ ಆಗ್ತದೆ ಅಂತ ನಿಮಗೇನೆ ಗೊತ್ತಾಗ್ತದೆ. ಆನಂತರ ನೀವು ಈ ರೀತಿ ಸಿಪ್ಪೆ ಸಿಕ್ಕಿದರೆ ಬಿಡೋದೇ ಇಲ್ಲ. ನೋಡಿ, ಈ ಕಾಯಿ ತುರಿ ಜೊತೆಗೆ ನಾನೊಂದು ಇಷ್ಟು ಹುಳಿಯನ್ನು ತಗೊಂಡಿದ್ದೇನೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಮತ್ತು ನೋಡಿ ಇಲ್ಲಿ ನಾನು ಒಂದು 1/4 ಚಮಚದಷ್ಟು, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಜ್ವಾನನ ಹಾಕ್ತಾಯಿದ್ದೇನೆ, ಓಂ ಕಾಳನ್ನು ಹಾಕ್ತಾಯಿದ್ದೇನೆ. ಇದು ತುಂಬ ಪರಿಮಳ ಆಗಿ ರುಚಿ ಕೊಡ್ತದೆ. ಅದರ ಜೊತೆಗೆ ನೋಡಿ, ಒಂದು 3 ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೇನೆ. ಸ್ವಲ್ಪ ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 2 ಸಾಕು. ಈಗ ಒಂದು 4 ಗಾಂಧಾರಿ ಮೆಣಸನ್ನು ಹಾಕಿದ್ದೇನೆ. ನಿಮಗೆ ಖಾರ ಇಷ್ಟ ಇದ್ದರೆ ಮೆಣಸು ಜಾಸ್ತಿ ಹಾಕಿ, ನಮ್ಮಲ್ಲಿ ಇಷ್ಟು ಖಾರ ನಡೀತದೆ, ಹಾಗಾಗಿ ನಾನು ಈ 4 ಗಾಂಧಾರಿ ಮೆಣಸನ್ನು ಹಾಕ್ಕೊಂಡದ್ದು. ಆ ನಂತರ ನೋಡಿ, ಈ ಬಾಳೆ ಹೂವಿನ ಇದೇನು ಮೇಲಿದು ಸಿಪ್ಪೆ ತಂದಿದ್ದೇನೆ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದರ ಮೇಲೆ ಸ್ವಲ್ಪ ಗಟ್ಟಿ ಇದೆ, ಅದನ್ನು ಕಟ್ ಮಾಡಿಕೊಂಡು ಫಸ್ಟಿಗೆ ತೆಗಿತೇನೆ. ಆನಂತರ ಉಳಿದಿರುವ ಈ ಸಿಪ್ಪೆಯನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇಡೀ ಹಾಕಿದರೆ ಬೇಗ ನೈಸ್ ಆಗೋದಿಲ್ಲ, ಮತ್ತು ಇದನ್ನು ತುಂಬ ನೈಸಾಗಿ ಕಡಿಬೇಕು ಅಂತೇನಿಲ್ಲ, ತರಿಯಾಗಿ ಕಡಿದ್ರೆ ರುಚಿ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ತುಂಬ ಅಂದರೆ ತುಂಬ ರುಚಿಯಾಗ್ತದೆ. ಈಗ ತರಕಾರಿಗೆಲ್ಲ ತುಂಬ ರೇಟು ಕೂಡ ಜಾಸ್ತಿ ಆಗಿದೆ. ಅಪರೂಪಕ್ಕೊಮ್ಮೆ ಈ ರೀತಿ ಮಾಡಿದರೆ ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಇದೆಲ್ಲ. ನೋಡಿ, ನಾನು ಕಟ್ ಮಾಡಿ ಕೂಡ ಆಯಿತು. ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈ ರುಬ್ಬಿದ ಕಾಯಿ ತುರಿ, ಹಾಗೆ ಮೆಣಸು, ಹುಳಿ, ಉಪ್ಪು, ಕಾಳು ಎಲ್ಲನ ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಅಥವಾ ತರಿಯಾಗಿ ರುಬ್ಕೊಳ್ಬೇಕು. ನಿಮಗೆ ಹೇಗಿಷ್ಟ ಆ ರೀತಿ. ಇದನ್ನು ನಾವೀಗ ರುಬ್ಬಿ ಕೂಡ ತಂದಾಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಪರಿಮಳ ಆಗ್ತದೆ. ಕಾಳು ಮತ್ತು ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ನಮಗೆ ತುಂಬ ಖುಷಿ ಆಗ್ತದೆ. ನಿಮಗೆ ಬೆಳ್ಳುಳ್ಳಿ ಎಲ್ಲ ಇಷ್ಟ ಇಲ್ಲದ್ರೆ ನೀವು ಹಾಕಬೇಕು ಅಂತ ಏನಿಲ್ಲ, ಬರೀ ಇದನ್ನೇ ಹುಳಿ ಉಪ್ಪು ಜೊತೆ ರುಬ್ಕೊಳ್ಬೋದು. ನೋಡಿ, ತುಂಬ ರುಚಿಯಾದ ಬಾಳೆ ಹೂವಿನ ಚಟ್ನಿ ರೆಡಿಯಾಗಿದೆ. ಒಂದು ಸತಿ ನೀವು ಸಹ ಟ್ರೈ ಮಾಡಿ ಆಯಿತಾ. ಈ ರೀತಿ ಸಿಕ್ಕಿದಾಗ ತೋಟ ಹಳ್ಳಿಗಳಲ್ಲೆಲ್ಲ ಇದು ಜಾಸ್ತಿ ಸಿಗ್ತದೆ. ಪೇಟೆಯಲ್ಲೆಲ್ಲ ನೀವು ಹಣ ಕೊಟ್ಟೆ ತೊಗೊಳ್ಬೇಕಾಗ್ತದಲ್ವ. ನೋಡಿ, ಈ ರೀತಿ ನೀವು ಸಹ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿ ವಾಚ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ. ನಾನು ಕೆಲವೊಂದು ವೀಡಿಯೋಸ್ನ ರೂಪಕ್ಕೊಂದು ಸತಿ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿ. ಈ ರೀತಿ ಚಟ್ನಿನ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.